ನಮಸ್ಕಾರ ವೀಕ್ಷಕರೇ, ಬುಕ್ಸ್ ಆಫ್ Q&A ಕ್ವಿಸ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ನೀವು ಮೊದಲ ಬಾರಿ ನಮ್ಮ ಚಾನಲನ್ನು ನೋಡ್ತಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ವಿಡಿಯೋ ಕೊನೆಯವರೆಗೂ ನೋಡಿ. ಕೇಳಲಾಗಿರುವ ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಗೊತ್ತಿದ್ದಲ್ಲಿ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ವಿಡಿಯೋ ಶುರು ಮಾಡೋಣ. ಯಾವ ದೇಶವು ನಾಯಿಯನ್ನು ಹೆಚ್ಚು ಪೂಜಿಸುತ್ತದೆ? ಆಪ್ಷನ್ ಎ ಜಪಾನ್, ಆಪ್ಷನ್ ಬಿ ನೇಪಾಳ, ಆಪ್ಷನ್ ಸಿ ಜರ್ಮನ್, ಆಪ್ಷನ್ ಡಿ ಭೂತಾನ್. ಸರಿಯಾದ ಉತ್ತರ ಆಪ್ಷನ್ ಬಿ ನೇಪಾಳ. ಎರಡನೆಯ ಪ್ರಶ್ನೆ, ನಾವು ಪ್ರತಿದಿನ ನಮ್ಮ ಕೂದಲಿಗೆ ಶ್ಯಾಂಪೂ ಹಚ್ಚಿದರೆ ಏನಾಗುತ್ತದೆ? ಆಪ್ಷನ್ ಎ ಮಿದುಳು ಹಾನಿ, ಆಪ್ಷನ್ ಬಿ ಕೂದಲು ಬೆಳವಣಿಗೆ, ಆಪ್ಷನ್ ಸಿ ಕೂದಲು ಉದುರುವುದು, ಆಪ್ಷನ್ ಡಿ ಕೂದಲು ಬೆಳ್ಳಗಾಗುತ್ತದೆ. ಸರಿಯಾದ ಉತ್ತರ ಆಪ್ಷನ್ ಸಿ ಕೂದಲು ಉದುರುತ್ತದೆ. ಮೂರನೆಯ ಪ್ರಶ್ನೆ, ಹೆಚ್ಚು ತಣ್ಣೀರು ಸೇವಿಸುವುದರಿಂದ ಯಾವ ಸಮಸ್ಯೆ ಉಂಟಾಗುತ್ತದೆ? ಆಪ್ಷನ್ ಎ ಜೀರ್ಣಕ್ರಿಯೆ ಸಮಸ್ಯೆ, ಆಪ್ಷನ್ ಬಿ ತಲೆನೋವು, ಆಪ್ಷನ್ ಸಿ ಹೃದಯ ಸಮಸ್ಯೆ, ಆಪ್ಷನ್ ಡಿ ನೆಗಡಿ ಮತ್ತು ಕೆಮ್ಮು. ಸರಿಯಾದ ಉತ್ತರ ಮೇಲಿನ ಎಲ್ಲ ಆಪ್ಷನ್ಸ್ಗಳು ಜೀರ್ಣಕ್ರಿಯೆ ಸಮಸ್ಯೆ, ತಲೆನೋವು, ಹೃದಯ ಸಮಸ್ಯೆ ಮತ್ತು ನೆಗಡಿ ಮತ್ತು ಕೆಮ್ಮು. ನಾಲ್ಕನೆಯ ಪ್ರಶ್ನೆ, ವರ್ಷಗಟ್ಟಲೆ ಇಟ್ಟರೂ ಕೆಡದೇ ಇರುವ ತರಕಾರಿ ಯಾವುದು? ಆಪ್ಷನ್ ಎ ಆಲೂಗೆಡ್ಡೆ, ಆಪ್ಷನ್ ಬಿ ಟೊಮ್ಯಾಟೊ, ಆಪ್ಷನ್ ಸಿ ಬೆಳ್ಳುಳ್ಳಿ, ಆಪ್ಷನ್ ಡಿ ಕುಂಬಳಕಾಯಿ. ಸರಿಯಾದ ಉತ್ತರ ಆಪ್ಷನ್ ಡಿ ಕುಂಬಳಕಾಯಿ ಕೆಡದೇ ಇರುವ ತರಕಾರಿ. ಐದನೆಯ ಪ್ರಶ್ನೆ, ಹೆಚ್ಚು ಹಾಲು ಕುಡಿಯುವುದರಿಂದ ದೇಹದಲ್ಲಿ ಯಾವ ಸಮಸ್ಯೆ ಉಂಟಾಗುತ್ತದೆ? ಆಪ್ಷನ್ ಎ ಅಜೀರ್ಣ, ಆಪ್ಷನ್ ಬಿ ಅತಿಸಾರ, ಆಪ್ಷನ್ ಸಿ ತೂಕ ಹೆಚ್ಚುತ್ತದೆ, ಆಪ್ಷನ್ ಡಿ ಅಲ್ಸರ್. ಸರಿಯಾದ ಉತ್ತರ ಆಪ್ಷನ್ ಎ ಅಜೀರ್ಣ ಮತ್ತು ಆಪ್ಷನ್ ಬಿ ಅತಿಸಾರ. ಆರನೆಯ ಪ್ರಶ್ನೆ, ತೂಕ ಇಳಿಸಿಕೊಳ್ಳಲು ಉತ್ತಮವಾದ ಆಹಾರ ಯಾವುದು? ಆಪ್ಷನ್ ಎ ಹಾಲು, ಆಪ್ಷನ್ ಬಿ ಬ್ರೆಡ್, ಆಪ್ಷನ್ ಸಿ ಓಟ್ಸ್, ಆಪ್ಷನ್ ಡಿ ಮೊಟ್ಟೆ. ಸರಿಯಾದ ಉತ್ತರ ಆಪ್ಷನ್ ಸಿ ಮೊಟ್ಟೆ. ಏಳನೆಯ ಪ್ರಶ್ನೆ, ಯಾವುದನ್ನು ಹೆಚ್ಚಾಗಿ ತಿನ್ನುವುದರಿಂದ ರಕ್ತಹೀನತೆ ಸಮಸ್ಯೆ ದೂರವಾಗುತ್ತದೆ? ಆಪ್ಷನ್ ಎ ಖರ್ಜೂರ, ಆಪ್ಷನ್ ಬಿ ಬೀಟ್ರೂಟ್, ಆಪ್ಷನ್ ಸಿ ಜೇನುತುಪ್ಪ, ಆಪ್ಷನ್ ಡಿ ಮೀನು. ಸರಿಯಾದ ಉತ್ತರ ಆಪ್ಷನ್ ಎ ಖರ್ಜೂರ ಮತ್ತು ಆಪ್ಷನ್ ಬಿ ಬೀಟ್ರೂಟ್ ತಿನ್ನುವುದರಿಂದ ರಕ್ತಹೀನತೆ ಸಮಸ್ಯೆ ದೂರವಾಗುತ್ತದೆ. ಎಂಟನೆಯ ಪ್ರಶ್ನೆ, ಯಾವ ಎಲೆಯನ್ನು ಜಗಿಯುವುದರಿಂದ ಗ್ಯಾಸ್ ಎದೆಯುರಿ ಶಮನವಾಗುತ್ತದೆ? ಆಪ್ಷನ್ ಎ ಪುದೀನ ಎಲೆ, ಆಪ್ಷನ್ ಬಿ ತುಳಸಿ ಎಲೆ, ಆಪ್ಷನ್ ಸಿ ಬೇವಿನ ಎಲೆ, ಆಪ್ಷನ್ ಡಿ ಕರಿಬೇವು ಎಲೆ. ಸರಿಯಾದ ಉತ್ತರ ಆಪ್ಷನ್ ಎ ಪುದೀನ ಎಲೆ ಮತ್ತು ಆಪ್ಷನ್ ಬಿ ತುಳಸಿ ಎಲೆ ಜಗಿಯುವುದರಿಂದ ಗ್ಯಾಸ್ ಎದೆಯುರಿ ಕಡಿಮೆಯಾಗುತ್ತದೆ. ಒಂಬತ್ತನೇ ಪ್ರಶ್ನೆ, ಯಾವುದರ ವಾಸನೆಗೆ ಇರುವೆಗಳು ದೂರ ಓಡುತ್ತವೆ? ಆಪ್ಷನ್ ಎ ಪುದೀನ, ಆಪ್ಷನ್ ಬಿ ಕರ್ಪೂರ, ಆಪ್ಷನ್ ಸಿ ಕರಿಮೆಣಸು, ಆಪ್ಷನ್ ಡಿ ಕಾಫಿ ಪುಡಿ. ಸರಿಯಾದ ಉತ್ತರ ಆಪ್ಷನ್ ಸಿ ಕರಿಮೆಣಸಿನ ವಾಸನೆಗೆ ಇರುವೆಗಳು ದೂರ ಓಡುತ್ತವೆ. ಹತ್ತನೇ ಪ್ರಶ್ನೆ, ಯಾವ ರಕ್ತದ ಗುಂಪಿನ ಜನರು ಹೆಚ್ಚು ಕೋಪಗೊಳ್ಳುತ್ತಾರೆ? ಆಪ್ಷನ್ ಎ ಬಿ ರಕ್ತದ ಗುಂಪು, ಆಪ್ಷನ್ ಬಿ ಎ ರಕ್ತದ ಗುಂಪು, ಆಪ್ಷನ್ ಸಿ ಓ ರಕ್ತದ ಗುಂಪು, ಆಪ್ಷನ್ ಡಿ ಎ ಬಿ ರಕ್ತದ ಗುಂಪು. ಸರಿಯಾದ ಉತ್ತರ ಆಪ್ಷನ್ ಬಿ ಎ ರಕ್ತದ ಗುಂಪು. 11ನೇ ಪ್ರಶ್ನೆ, ಮಕ್ಕಳಲ್ಲಿನ ಬುದ್ಧಿಶಕ್ತಿ ಹೆಚ್ಚಾಗಲು ಯಾವ ಆಹಾರವನ್ನು ಸೇವಿಸಬೇಕು? ಆಪ್ಷನ್ ಎ ಮೊಟ್ಟೆ, ಆಪ್ಷನ್ ಬಿ ಕ್ಯಾರೆಟ್, ಆಪ್ಷನ್ ಸಿ ಬೀಟ್ರೂಟ್, ಆಪ್ಷನ್ ಡಿ ಬ್ರಾಹ್ಮಿ ಎಲೆ.
ಸರಿಯಾದ ಉತ್ತರ ಮೇಲಿನ ಎಲ್ಲ ಆಪ್ಷನ್ಸ್ಗಳು ಮೊಟ್ಟೆ, ಕ್ಯಾರೆಟ್, ಬೀಟ್ರೂಟ್ ಮತ್ತು ಬ್ರಾಹ್ಮಿ ಎಲೆ. 12ನೇ ಪ್ರಶ್ನೆ, ಯಾವ ಜೀವಿ ತನ್ನ ಸಾವಿನ ಬಗ್ಗೆ ಮುಂಚಿತವಾಗಿ ತಿಳಿಯುತ್ತದೆ? ಆಪ್ಷನ್ ಎ ಚೇಳು, ಆಪ್ಷನ್ ಬಿ ಕಪ್ಪೆ, ಆಪ್ಷನ್ ಸಿ ಕೋಳಿ, ಆಪ್ಷನ್ ಡಿ ನಾಯಿ. ಸರಿಯಾದ ಉತ್ತರ ಆಪ್ಷನ್ ಎ ಚೇಳು. 13ನೇ ಪ್ರಶ್ನೆ, ಯಾವ ನಗರವನ್ನು ಭಾರತದ ಉದ್ಯಾನ ಎಂದು ಕರೆಯಲಾಗುತ್ತದೆ? ಆಪ್ಷನ್ ಎ ವಾರಣಾಸಿ, ಆಪ್ಷನ್ ಬಿ ಮಂಗಳೂರು, ಆಪ್ಷನ್ ಸಿ ಬೆಂಗಳೂರು, ಆಪ್ಷನ್ ಡಿ ಮಡಿಕೇರಿ. ಸರಿಯಾದ ಉತ್ತರ ಆಪ್ಷನ್ ಸಿ ಬೆಂಗಳೂರು ನಗರವನ್ನು ಭಾರತದ ಉದ್ಯಾನ ಎಂದು ಕರೆಯಲಾಗುತ್ತದೆ. 14ನೇ ಪ್ರಶ್ನೆ, ಮನುಷ್ಯನ ಕಣ್ಣಿನ ತೂಕ ಎಷ್ಟು ಗ್ರಾಂ ಇರುತ್ತದೆ? ಆಪ್ಷನ್ ಎ 3.5 ಗ್ರಾಂ, ಆಪ್ಷನ್ ಬಿ 5 ಗ್ರಾಂ, ಆಪ್ಷನ್ ಸಿ 7.5 ಗ್ರಾಂ, ಆಪ್ಷನ್ ಡಿ 9 ಗ್ರಾಂ. ಸರಿಯಾದ ಉತ್ತರ ಆಪ್ಷನ್ ಸಿ 7.5 ಗ್ರಾಂ ಇರುತ್ತದೆ. 15ನೇ ಪ್ರಶ್ನೆ, ಭಾರತದಲ್ಲಿ ಕೇಸರಿಯನ್ನು ಅತಿ ಹೆಚ್ಚಾಗಿ ಉತ್ಪಾದಿಸುವ ರಾಜ್ಯ ಯಾವುದು? ಆಪ್ಷನ್ ಎ ಕೇರಳ, ಆಪ್ಷನ್ ಬಿ ಜಮ್ಮು ಕಾಶ್ಮೀರ, ಆಪ್ಷನ್ ಸಿ ಗುಜರಾತ್, ಆಪ್ಷನ್ ಡಿ ಬಿಹಾರ್. ಸರಿಯಾದ ಉತ್ತರ ಆಪ್ಷನ್ ಬಿ ಜಮ್ಮು ಕಾಶ್ಮೀರ. 16ನೇ ಪ್ರಶ್ನೆ, ಸೋಯಾಬೀನ್ನಲ್ಲಿ ಎಷ್ಟು ಶೇಕಡ ಪ್ರೋಟೀನ್ ಇದೆ? ಆಪ್ಷನ್ ಎ 56%, ಆಪ್ಷನ್ ಬಿ 48%, ಆಪ್ಷನ್ ಸಿ 23%, ಆಪ್ಷನ್ ಡಿ 68%. ಸರಿಯಾದ ಉತ್ತರ ಆಪ್ಷನ್ ಎ 56%. 17ನೇ ಪ್ರಶ್ನೆ, ಯಾವುದನ್ನು ಛೋಟಾ ಬಾಂಬೆ ಎಂದು ಕರೆಯುತ್ತಾರೆ? ಆಪ್ಷನ್ ಎ ಬೆಂಗಳೂರು, ಆಪ್ಷನ್ ಬಿ ಹುಬ್ಬಳ್ಳಿ, ಆಪ್ಷನ್ ಸಿ ಮಂಡ್ಯ, ಆಪ್ಷನ್ ಡಿ ಹಾಸನ. ಸರಿಯಾದ ಉತ್ತರ ಆಪ್ಷನ್ ಬಿ ಹುಬ್ಬಳ್ಳಿ. 18ನೇ ಪ್ರಶ್ನೆ, ಶುಂಠಿ ಚಹಾ ಸೇವನೆಯಿಂದ ನಮ್ಮ ದೇಹಕ್ಕೆ ಏನು ಪ್ರಯೋಜನ? ಆಪ್ಷನ್ ಎ ಬೊಜ್ಜು ಕಡಿಮೆ, ಆಪ್ಷನ್ ಬಿ ಜೀರ್ಣಕ್ರಿಯೆ ಸರಾಗ, ಆಪ್ಷನ್ ಸಿ ನೋವು ನಿವಾರಕ, ಆಪ್ಷನ್ ಡಿ ಶುಗರ್ ಕಂಟ್ರೋಲ್. ಸರಿಯಾದ ಉತ್ತರ ಮೇಲಿನ ಎಲ್ಲ ಆಪ್ಷನ್ಸ್ಗಳು ಬೊಜ್ಜು ಕಡಿಮೆ, ಜೀರ್ಣಕ್ರಿಯೆ ಸರಾಗ, ನೋವು ನಿವಾರಕ ಮತ್ತು ಶುಗರ್ ಕಂಟ್ರೋಲ್. 19ನೇ ಪ್ರಶ್ನೆ, ಚೇಳು ಮನೆಯೊಳಗೆ ಬಂದರೆ ಯಾವುದರ ಸೂಚನೆ? ಆಪ್ಷನ್ ಎ ಶುಭ ಸೂಚನೆ, ಆಪ್ಷನ್ ಬಿ ಅಶುಭ ಸೂಚನೆ, ಆಪ್ಷನ್ ಸಿ ಸಾವಿನ ಸೂಚನೆ, ಆಪ್ಷನ್ ಡಿ ಲಾಭದ ಸೂಚನೆ. ಸರಿಯಾದ ಉತ್ತರ ಆಪ್ಷನ್ ಎ ಶುಭ ಸೂಚನೆ ಮತ್ತು ಆಪ್ಷನ್ ಡಿ ಲಾಭದ ಸೂಚನೆ. 20ನೇ ಪ್ರಶ್ನೆ, ಹೆಚ್ಚಾಗಿ ಬ್ರೆಡ್ ತಿನ್ನುವುದರಿಂದ ಯಾವ ರೋಗ ಬರಬಹುದು? ಆಪ್ಷನ್ ಎ ಲೋ ಬಿಪಿ, ಆಪ್ಷನ್ ಬಿ ಅಲ್ಸರ್, ಆಪ್ಷನ್ ಸಿ ಮಧುಮೇಹ, ಆಪ್ಷನ್ ಡಿ ಹೃದಯಾಘಾತ. ಸರಿಯಾದ ಉತ್ತರ ಆಪ್ಷನ್ ಸಿ ಮಧುಮೇಹ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.